ಲೇ ಕೆಂಪಿ ಬಾರೇಲಿ. ಲೇ ತಿಮ್ಮಿ ಬಾಯಲಿ, ಒಂದು ಸುದ್ದಿ ಹೇಳ್ತೀನಿ ಬಾ. ಅಲ್ಲೇನು ಮಾಡ್ತಿದ್ದೀರಾ ನೀವು? ಏನಕ್ಕ ಕರ್ದಲ್ಲ? ಏನ್ ಸುದ್ದಿ? ಅಡ್ಗೆ ಅವಳು ತಿಮ್ಮಿನೂ ಬರಲಿ, ಅವಳನ್ನ ಕೂಗಿದ್ರೆ ಬೇಗ ಬರಲ್ಲ. ಏನಾರು ಸುದ್ದಿ ಹೇಳೋಣ ಅಂದ್ರೆ ಮಾತಾಡೋಣ ಅಂದರೆ ಬರೋದೇ ಇಲ್ಲ ಅಂತ ಒಳ್ಳೆ ಸದ್ದ ಮದ್ದಾಗಿ ಹೇಳೋಳು. ಬಂದೆ ತಡಿಯಕ್ಕ, ನಮ್ಮ ಮನೆಯನಿಗೆ ಮುದ್ದೆ ಇಕ್ತಾ ಇದ್ದೆ. ಅವನು ಅರ್ಧ ಪದಕ್ಕೆ ಎದ್ದೋದ್ರೆ ಗುರ್ರು ಗುರ್ರು ಅಂತಾನೆ. ಹ್ಞೂ ಸರಿ ಬರ್ರಡೆ ಕೂತ್ಕೊಳ್ಳಿ, ಮಾತಾಡೋಣ. ಏನು ಗೊತ್ತಾ? ಏನು ಹೇಳಕ್ಕ? ಏನ್ ರಂಗಕ್ಕ, ಯಾರ ಮನೆ ಸುದ್ದಿ ಮಾತಾಡಕ್ಕಾಗಿದ್ದಿ? ಬೇಗ ಹೇಳು, ಮುನ್ನಕ್ಕೆ ಬೇರೆ ಕೂರಿಸ್ಬಂದಿದ್ದೀನಿ ಅವನ್ನ. ನಾಗ್ಲಾರ ಚಲ್ವಿ ಮಗಿಲ್ವಾ, ಅವನು ಯಾವಳ ಹುಡುಗಿ ಕರ್ಕೊಂಡು ಪರಾರಿ ಆಗ್ಯಾನಂತ ತಾನೆ. ಅದು ಯಾವ ಚಲ್ವೆಯಿಂದ ಬಿದ್ದಿದ್ನೆ ಅವನು. ಹೌದಾ ರಂಗಕ್ಕ, ನಿಂಗೆ ಯಾರು ವಿಷಯ ಹೇಳಿದ್ದು? ಹೌದಾ ರಂಗಕ್ಕ? ಅಯ್ಯೋ, ಒಂದೇ ಊರಲ್ಲಿ ಇಟ್ಕೊಂಡು ನಮಗೆ ವಿಷಯ ಗೊತ್ತಿಲ್ಲ, ನಿಂಗೆ ಯಾರಕ್ಕ ಹೇಳಿದ್ದು? ಲೇ, ನಾನು ಬೆಳಿಗ್ಗೆ ಎದ್ದು ಅಲ್ಲಿ ಕಡೆಗೆ ಹೋಗಿದ್ನಲ್ಲ, ಆ ಕಡೆಯಿಂದ ಮ್ಯಾಗಡೆಯಿಂದ ಬತ್ತಿದ್ನ, ಆಗ ಮಾತಾಡ್ತಿದ್ರು ಕಣೆ. ಅವನು ಚೆಲುವಿ ಹುಡುಗ ಯಾವ ಜೊತೆ ಹೊಡೆಗವನೆ ಅವನು. ಅಯ್ಯೋ ಕರ್ಮ. ಅಯ್ಯೋ, ಈಗಿನ ಕಾಲದ ಮಕ್ಳ ಯಾರನ್ನು ನಂಬಕ್ಕಾಗಲ್ಲ ಕಣವ. ಅಯ್ಯೋ ಬಾ, ಹೋದ್ರೆ ಹೋಗ್ಲಂತೆ. ಈಗಲೇ ಹೆಂಡು ಸಿಕ್ತೆಲ್ಲ ಬರ್ಗೆಟ್ ಕೂತವೆ ಐಕು, ಹಂಗಾದ್ರೂ ಹೋಗ್ಲಿ. ಹ್ಞೂ ಕಣ್ರಿ, ಕರ್ಕೊ ಹೋಗೋದಲ್ಲ, ಅವರು ದೇವಸ್ಥಾನದಲ್ಲಿ ತಲೆ ಕಟ್ಕೊಂಡು ತಂದ್ರಂತೆ. ಅವನು ಕರ್ಕೊ ಬಂದವನ ಇಲ್ಲಿಗೆ. ಅವರು ಆ ಹುಡುಗಿನ ಕೂಡ್ದಲೆಯ ಬುಂಡ್ಗೆಲ್ಲ ಹೊಡೆದು, ಇವನಿಗೆ 4 ಹೊಡೆದು ಅವ್ರ ಮನೇಲಿ ಸೇರಿ ಕೆಚ್ಚಿ ಮಕ್ಕೆಲ್ಲ ಓದಿಸ್ಬಿಟ್ಟು ಕಳಿಸವ್ರೆ. ಈ ಹುಡುಗಿಗಂತೂ ನೋಡೋಕೆ ಚೆನ್ನಾಗಿ ಅವಳೆ, ಆದ್ರೂ ಹಾಡು ಕೆಡಿಯವ್ರೆ ಕಣೆ. ಪಾಪ ಹೊಟ್ಟೆಲ್ಲ ಉರಿತದೆ. ಅಯ್ಯೋ, ಯಾಕೆ ಹೊಡೆಕ್ ಹೋಗಿದ್ರು? ಕಟ್ಕೊ ಬಂದಿದ್ನಲ್ಲ ಕೂಡ್ಕೊಳ್ಳೋರು. ಹ್ಞೂ ಕಣ್ರಿ, ಕಟ್ಕೊಂಡ್ ಬಂದಿದ್ನಲ್ವ, ಏನೂ ಆಗಿತ್ತು? ಚೆನ್ನಾಗಿ ಹೇಳೋದ ಹುಡುಗಿ, ಕಟ್ಕೊಂಡು ಕೂಡ್ಕೊಳ್ಳೋಕಾಯ್ತಿತ್ತವ. ಆ ಹೆಣ್ಣಿಗಂತೂ ಹಾಡ್ದು, ಆ ಹುಡ್ಗಂಗು ಬಂಡಿಗೆ ಹಾಡ್ದು ಕಳಿಸವ್ರೆ. ಈಗ ಎಲ್ಗೂ ಆಗ್ಯಾವ ಕಾಣೆವು. ಈಗ ಹೆಣ್ಣು ಸಿಗ್ದಲ್ಲೇ ಪರ್ಗರಿತಾವ್ರೆ ಎಲ್ಲವ, ಬೀದಿ ಮೇಲೆ ಹಲಿತಾವ್ರೆ. ಹೆಣ್ಣಿಲ್ಲ ಅಂತ ಎಂಥದ್ದು ತೆಳ್ಗೋ ಬೆಳಗೋ ಇರೋಣ ಕಟ್ಕೊಂಬಂದನಲ್ವ, ಸುಮ್ಮನಾಗಳು. ಅವಳಂತೂ ಚೆಲುವೆ ಅಂತೂ ಕೀರಾಡ್ಕೊಂಡು ಕೂತಿದ್ವು, ಹಂಗೆ ಮಾಡ್ಯವ್ರೆ ಹಿಂಗೆ ಮಾಡ್ಯಾನೆ ಅಂತ. ಅಯ್ಯೋ ಕತೆ ಕನ್ ಸುಮ್ಮನೆ ಆತೆಗೆ. ಅಲ್ಲ ಕನಕ, ನೀನು ಹಂಗೆ ಹೇಳ್ತೀಯಲ್ಲ, ಅದೇನು ಕುಡ್ಕೊಬಿಡ್ತಾರಕ್ಕ? ಏನೋ ಕೂಲಾಗಿ ಹೋದ್ರೆ ಏನು ನೋಡ್ದನೇ ಮನೆ ಒಳಗೆ ಕುಡ್ಕೊಳಕ್ಕಾಯ್ತದ? ನೀನು ಚೆನ್ನಾಗಿ ಹೇಳ್ತೀಯ, ಬಾ ಬಾ ಬಾ. ಇವಳು ನೋಡಿ ಕೆಂಪಿ ಹೆಂಗೆ ಹೇಳ್ತಾವಳೆ. ಇವತ್ತಿನ ಕಾಲದಲ್ಲಿ ಯಾವುದೇ ಕುಲ ಗೋತ್ರ ಅಂತ ನೋಡೋದು. ನೀನೊಂದು ಹೆಣ್ಣು ಸಿಗ್ದಲೇ ಒದ್ದಾಡ್ತಾವ್ರೆ ಜನ. ಏನೋ ನನ್ನ ಮನೆ ಬೆಳಕಾಗಲಿ, ಒಬ್ಳು ಬಂದು ಬೆಳಗಲಿ ಅಂತ ಕುಲ ಗೋತ್ರ ಅಂತ ನೋಡ್ಕೊಂಡು ಕುತ್ಕೊಂಡ್ರೆ ಆಯ್ತದ? ಸಿಕ್ಕಿದ್ದೆ ಯಾವುದೋ ಒಂದು ಹೆಣ್ಣು ಚೆನ್ನಾಗಿದ್ದರೆ ಸಾಕು, ಆ ಮನೆಗೆ ಹೊಂದ್ಕೆ ಒಳಗೆ ಸಾಕು ಅಂತ ಮದುವೆ ಮಾಡ್ಕೋಬೇಕು. ಅದರಲ್ಲೇನೋ ಇಷ್ಟಪಟ್ಟು ಮದುವೆ ಆಗ್ಯವ್ರೆ, ಏನೋ ಆಗೈತಪ್ಪ, ಏನಾಗ್ಬಿಡುತ್ತೆ. ಒಳ್ಳೆ ಬೇರೆ ಆಗಿರ್ತಾಳ, ಮನೆಗೆ ಬಂದ್ಮೇಲೆ ನಮ್ಮ ಮನೆಯಳೆ ಆಯ್ತಾಳೆ. ಆರಾಮಾಗತ್ತೆ ಒಳಗೆ ಕುಟ್ಕೊಂಡು ಆರತಿ ಮಾಡ್ಕೊಂಡು ಸೇರಿಸ್ಕೊಳ್ಳೋದು ಬಿಟ್ಟು ವಾಡ್ದು ಕಳ್ಸೋರಲ್ಲ. ಅಯ್ಯೋ ನಿಂಗೇನು, ಸುಮ್ಮನಿರು. ಹ್ಞೂ ಕನಕ, ನೀನು ಹೇಳಿದ್ರು ಸರಿನೇ ಕನಕ. ಹ್ಞೂ ಕನಕ, ಇವತ್ತಿನ ಕಾಲ ಯಾರು ಕುಲಗೋತ್ರ ನೋಡ್ತಾರಕ್ಕ? ಎಂಥದ ಮದುವೆ ಆಗನೆ ಸುಮ್ಮನೆ ಬಿಡತ್ತಾಗಿ. ಅಯ್ಯೋ ಬಿಡಕ್ಕ, ನಮ್ಗೆ ಯಾಕಬೇಕು ಅವ್ರ ಮನೆ ವಿಷಯ? ಸುಮ್ಮನೆ ಹಾಕ್ಬೇಕಾರೆ ಎಲ್ಲರೂ ಕೇಳಿಸ್ಕೊಂಡು ನಾವೊಂದು ಮಾತಾಡ್ತಿದ್ರೆ ಅವರೇ ಒಂದು ಮಾತಾಡ್ತಾವ್ರೆ ಅಂತ ಅನ್ಕೊಂಡು ಏನಾರು ಜಗಳ ಹತ್ತಿಸ್ಬಿಟ್ಟವ್ರು ಊರು ತುಂಬವ. ನಮ್ಗೆ ಯಾಕಬೇಕು ಬಿಡು ಅವ್ರ ಮನೆ ವಿಷಯ. ಕತೆ ನೀನು ಹೇಳೋದಕ್ಕೆ ಸುಮ್ಮನೆ ಹೇಳ್ತೀನಿ. ಸರಿ ಹೋಗು, ನಿನ್ನ ಗಂಡ ಎದ್ದು ಕೀರಿಗೆ ಆಡಿ ನಕ್ಷಾಡ್ದನು ನಿನಗೆ. ಹೋಗಿ ಅವನಿಗೆ ಇಟ್ಗಿಟ್ಟು ಉಂಡವನ ನೋಡಿ ಇಕ್ಕೋಗು. ಇಟ್ಟು ನುಸೋಕು ಅಂತ ಬಂದಿದೆಯಾ ಪಾಪ, ಆ ಹುಡ್ಗಂಗೆ ಬೇರೆ ಹೊಲ್ಗಿಲ್ ತಕ್ಕ ಹೋಯ್ತಾನೇನು. ಹೋಗು ಬೇಗ. ಹಾಂ ಸರಿ ಕಣಕ, ನಾನು ಹೋಯ್ತೀನಿ. ಆಯಿತು. ಇನ್ನೇನ್ಲಿ ಕೆಂಪಿ ಸಮಾಚಾರ ಹೇಳು. ಇನ್ನೇನಿಲ್ಲ ಕನಕ, ಹೆಂಗೋ ಇವ್ರ ಮದುವೆ ಊಟವಣ ಅನ್ಕೊಂಡಿದ್ದೆ, ಅದು ಹೋಯ್ತದೆ. ನೀನು ಹೇಳೋದು ಸರಿ ಕಂತಾಗೋ. ಇವು ಎಲ್ಲರನ್ನು ಸೇರಿಸಿ ಮದುವೆ ಆಗಿದ್ರೆ ಒಂದು ಪಾಯಸ ಕುಡಿಬೋದಾಗಿತ್ತು. ಆಗ ಈಗ ಹೋಗಿ ಕರ್ನಾಟಕ ಮಾಡಿದಾಗ ಹೋಗಿಗೆ ಒಂದೊಂದು 2 ಮೊಳೆ ಸಿಕ್ಕೊಂಬರ್ಬೋದಾಗಿತ್ತು. 2 ಹೋಯ್ತು ಈಗ. ಅಯ್ಯೋ, ಖರ್ಚು ಕತ್ತು ತಗೊಳಕ ಸ್ವಲ್ಪ ದಿನ ಹಂಗೆ ಆಡ್ತಿರ್ಕ ತಮಿಳು ಸುಮ್ಮನೆ ಆಯ್ತಾರೆ. ಏನು ಹೇಳೋದು ಕರೆಕ್ಟೇ ಕಂತಾಗ. ವಸ್ತ್ರಲ್ಲಿ ಹಂಗೆ ಆಡ್ತಾ ಇರ್ತಾರೆ, ಸೇರಕ್ಕಲ್ಲ ನನಗೆ. ಆಮೇಲೆ ಅವರೇ ಚೆನ್ನಾಗ್ತಾರೆ. ನಾವು ಅವ್ರ ಬಗ್ಗೆ ಮಾತಾಡಿ ನಾವ್ಯಾಕೆ ನಿಷ್ಠರಾಗಬೇಕು? ಎಲ್ಲೂ ನಾನು ಹೇಳಿದೆ ಅಂತ ಯಾರಿಗೂ ಹೇಳಬೇಡ. ಆಮೇಲೆ ಸುಮ್ಮನಿರು, ಅದೇ ಗೊತ್ತಾದಾಗ ಬೇಕಾದ್ರೆ ಮಾತಾಡೋಣ. ಗೊತ್ತಿಲ್ಲ ನಂಗಿರು.
ಹೋಗು, ಏನೋ ಕೆಲಸ ಮಾಡ್ತೀನಿ ಅಂತಿದ್ಯಾ, ಹೋಗಿ ಮಾಡೋಗು. ಹ್ಞೂ ಸರಿ ಕನಕ, ನನಗೂ ಮನೇಲಿ ಕೆಲಸದೇ, ಹೋಯ್ತೀನಿ, ನೀನು ಹೋಗು. ಹೆಂಗೋ ಯಾರ್ಯಾರ ಮೇಲೆ ಮಿಸ್ಸಿ ಮಾತಾಡ್ದೆ ಹೋದ್ರೆ ನನಗೆ ಮನ್ಸಿಗೆ ಸಮಾಧಾನವೇ ಹಾಕಲ್ಲ. ಈಗ ಒಂಚೂರು ಮನ್ಸಿಗೆ ನೀರಾಳಾಯ್ತು. ಈಗ ನಾನು ಹೋಗಿ ಏನಾರ ಕೆಲಸ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೋವು ನಲಿವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಬಂದ ಎಲ್ಲರಿಗೂ ಧನ್ಯವಾದಗಳು.